ಪೊಲೀಸರು ತನಿಖೆಯ ಬೆನ್ನಹತ್ತಿದ್ರೆ ಅವರಿಗೆ ಸಿಗುವಂತ ಒಂದು ಸಣ್ಣ ಸುಳಿವು ಸಹ ತನಿಖೆಯನ್ನ ಪೂರ್ಣಗೊಳಿಸೋಕೆ ಸುಲಭವಾಗುತ್ತೆ. ಅಂಥದ್ದೇ ಒಂದು ಪ್ರಕರಣ ಇದು. ಹಿಟ್ ಅಂಡ್ ರನ್ ಕೇಸ್ಗೆ ಸುಳಿವನ್ನ ನೀಡಿದ್ದು ಒಂದು ಹಸುವಿನ ತಲೆಯ ಚಿತ್ರ. ಅದೊಂದೇ ಸಾಕಾಗಿತ್ತು. ಹಸುವಿನ ತಲೆಯ ಚಿತ್ರವನ್ನ ಹಿಡಿದು ಅಪಘಾತ ಪತ್ತೆಯನ್ನ ಹಚ್ಚಿದ್ದಾರೆ ಸಂಚಾರಿ ಪೊಲೀಸರು. ಅದ್ಭುತ. 4 ತಿಂಗಳ ಹಿಂದೆ ನಡೆದಂತ ಅಪಘಾತವನ್ನ ಪತ್ತೆ ಹಚ್ಚಿ ಚಾಲಕನನ್ನ ಬಂಧಿಸಿದ್ದಾರೆ. ಜನವರಿ 13ರಂದು ಮಾಳಗಾಳದ ಅಂಡರ್ ಪಾಸ್ ಬಳಿ ಹಿಟ್ ಅಂಡ್ ರನ್ ಪ್ರಕರಣ ಆಗಿತ್ತು. ಬೈಕ್ಗೆ ಡಿಕ್ಕಿ ಹೊಡೆದು ಪರಾರಿಯಾಗಿತ್ತು ಅಪರಿಚಿತ ವಾಹನ. ಬೈಕ್ ಸವಾರ ಟೀಕರಾಜ್ ಭಟ್ಗೆ ಗಾಯವಾಗಿತ್ತು. ಹಿಂಬದಿ ಸವಾರ ದಿನೇಶ್ ಭಟ್ಗೆ ಸಾವಾಗಿತ್ತು ಅಲ್ಲಿ. ಚಾಲಕ ಸುನಿಲ್ ಅನ್ನ ಈಗ ಬಂಧಿಸಿ ವಾಹನವನ್ನ ಮುಟ್ಟುಗೋಲು ಹಾಕೊಂಡಿದ್ದಾರೆ. ಆಕ್ಸಿಡೆಂಟ್ ಆದ ನಂತರ ಹೋಗ್ಬಿಟ್ಟು ಈ ಮಂಡ್ಯದಲ್ಲಿ ಈ ಟ್ಯಾಂಕರ್ ಕಾಣಿಸ್ತಾ ಇದೆ ನಿಮಗೆ, ಅದನ್ನು ಹೋಗಿ ಅಲ್ಲಿ ನಿಲ್ಲಿಸ್ಬಿಟ್ಟಿದ್ರಂತೆ. ಆಮೇಲೆ ಪತ್ತೆ ಹಚ್ಚಿದ್ದಾರೆ. ಅದು ಯಾಕೋ ನಿಂತಿದೆ ಬಹಳ ದಿನಗಳಿಂದ ಅಂತೇಳಿ. ಅಲ್ಲೊಂದು ಫೋಟೋ ಸಿಗುತ್ತೆ. ಅದು ಹಸುವಿನ ಮುಖದ ಚಿತ್ರ ಇರುವಂಥದ್ದು. ಆಮೇಲೆ ಟ್ಯಾಲಿ ಮಾಡ್ತಾರೆ. ಅದರ ಟೈರಿಗೆ ಅಂಟ್ಕೊಂಡಿರುವಂಥ ಮಾಂಸ ಎಲ್ಲ ಹಾಗೆ ಇದ್ದಿದ್ದಂತೆ. ಅದನ್ನು ಕೂಡ ಕಲೆಕ್ಟ್ ಮಾಡ್ಕೊಳ್ತಾರೆ. FSL ಎಲ್ಲವೂ ಕೂಡ ಚೆಕ್ ಮಾಡಿದ ನಂತರ ಇದೆ ಅನ್ನುವಂಥದ್ದು ಕನ್ಫರ್ಮ್ ಆಗುತ್ತೆ. ಈಗ ಅವನನ್ನು ಹಿಡಿದಿದ್ದಾರೆ. ನಂತರ ಹಿಂಬದಿ ಸವಾರ ಅಲ್ಲಿ ಪಾಪ ಸತ್ತೋಗ್ಬಿಟ್ಟಿರ್ತಾನೆ ದಿನೇಶ್ ಅನ್ನೋನು. ಇಬ್ರು ಕೂಡ ಬೈಕಲ್ಲಿ ಹೋಗ್ತಾ ಇರಬೇಕಾದ್ರೆ ಈ ಅಪರಿಚಿತ ವಾಹನ ಡಿಕ್ಕಿ ಹೊಡೆಯುತ್ತೆ. ಒಬ್ಬನು ಸಾವನ್ನಪ್ತಾನೆ ದಿನೇಶ್ ಭಟ್ ಅನ್ನೋನು. ಬಟ್ ಸ್ನೇಹಿತನ ಸಾವು ಕಂಡು ಫ್ಲೈಓವರ್ ಮೇಲಿಂದನೇ ಜಿಗಿದ್ಬಿಟ್ಟಿರ್ತಾನೆ ಟೀಕರಾಜ್ ಭಟ್. ಆಮೇಲೆ ಸಂಚಾರಿ ಪೊಲೀಸರಲ್ಲಿ ಹೋಗ್ತಾರೆ, ಎಲ್ಲ ಚೆಕ್ ಮಾಡ್ತಾರೆ, ಏನೂ ಸುಳಿವು ಸಿಕ್ಕಿರೋದಿಲ್ಲ. ಆಮೇಲೆ ಒಂದು ಟ್ಯಾಂಕರ್ ಮೇಲೆ ಒಂದು ಕ್ಯಾಂಟರ್ ಮೇಲೆ ಇರುವಂತಹ ಫೋಟೋ ಇದೆಯಲ್ಲ, ಹಸುವಿನ ಮುಖ ಇರುವಂಥ ಚಿತ್ರ, ಅದರ ಮೇಲೆ ಕಂಡು ಹಿಡಿತಾರೆ. ರಿಂಗ್ ರೋಡಿಗೆ ಬರುವಂಥ ಎಲ್ಲ CCTVಗಳನ್ನು ವೆರಿಫೈ ಮಾಡಿದಾಗ ಆವಾಗ ನಮಗೆ ಈ ಬೈಕ್ ಸ್ಕೂಟರ್ ಹೋಗೋದು ಒಂದು CCTVಯಲ್ಲಿ ಕಂಡು ಬರುತ್ತೆ. ಅದರ ನಂತರ ಯಾವ್ಯಾವ ವೆಹಿಕಲ್ ಹೋಗಿದೆ ಅಂತ ಒಂದು 10 ನಿಮಿಷದ ಎಲ್ಲ ವೆಹಿಕಲ್ ಡೀಟೇಲ್ಸ್ ತೊಗೊಂಡು ಅದನ್ನು ಔಟರ್ ರಿಂಗ್ ರೋಡ್ ಅಲ್ಲಿ ಇರುವಂಥ ಮತ್ತು ನೈಸ್ ರೋಡಿಗೆ ಮತ್ತು ಮೈಸೂರು ರೋಡಿಗೆ ಈ ಕಡೆ ಮಾಗಡಿ ರೋಡಿಗೆ ಕನೆಕ್ಟ್ ಆಗುವಂಥ ಎಲ್ಲ ರೋಡಿದ್ದ